ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇಂದು ಈ ವಿಡಿಯೋದ ಮೂಲಕ ವೃಷಭ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಶುಭ ಫಲಗಳು ದೊರೆಯಲಿದೆ, ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ಕ್ಷೇತ್ರದಲ್ಲಿ ಅದೃಷ್ಟ ನಿಮ್ಮ ಪರವಾಗಿ ತಿರುಗಲಿದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಈಗ ವೃಷಭ ರಾಶಿಯವರ ಇಂದಿನ ರಾಶಿ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರೇ, ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ದೈವಿಕ ಶಕ್ತಿಯ ಅನುಭವವಾಗುವ ಸಮಯವಾಗಿದೆ. ಇಷ್ಟು ದಿನ ನೀವು ಎದುರಿಸುತ್ತಿದ್ದ ಕೆಲವು ಸಮಸ್ಯೆಗಳ ಹಿಂದೆ ಕಾಣದ ದೈವಿಕ ರಕ್ಷಣೆಯೇ ಇದ್ದಂತೆಯೇ ಮುಂದಿನ ದಿನಗಳಲ್ಲೂ ಆ ದೈವಶಕ್ತಿ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಸಾಧ್ಯತೆ ಇದೆ. ನೀವು ಕಷ್ಟದಲ್ಲಿದ್ದಾಗ ಯಾರೂ ಸಹಾಯಕ್ಕೆ ಬರದ ಸಂದರ್ಭದಲ್ಲೂ ಯಾವುದೋ ಒಂದು ಮಾರ್ಗ ನಿಮ್ಮ ಮುಂದೆ ತೆರೆದಿರುವುದನ್ನು ನೀವು ಅನುಭವಿಸಿರಬಹುದು. ಅದೇ ರೀತಿಯಾಗಿ ಈ ತಿಂಗಳಲ್ಲಿಯೂ ಅನಿರೀಕ್ಷಿತ ಸಮಯದಲ್ಲಿ ನಿಮಗೆ ಸಹಾಯ, ಅವಕಾಶ ಅಥವಾ ಒಳ್ಳೆಯ ಸುದ್ದಿ ದೊರೆಯುವ ಸಾಧ್ಯತೆ ಇದೆ. ಕಳೆದ ಕೆಲವು ವರ್ಷಗಳಿಂದ ನಿಮಗೆ ಸಿಗಬೇಕಾಗಿದ್ದ ಗೌರವ, ಹಣ, ಅವಕಾಶ ಅಥವಾ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ನಿಧಾನವಾಗಿ ನಿಮ್ಮ ಜೀವನಕ್ಕೆ ಮರಳುವ ಸಮಯ ಹತ್ತಿರವಾಗುತ್ತಿದೆ. ಬಹಳ ದಿನಗಳಿಂದ ನೀವು ಕಾಯುತ್ತಿರುವ ಒಂದು ಆಸೆ ಈಡೇರುವ ಸಾಧ್ಯತೆ ಇದೆ. ಅದು ಹಣಕಾಸಿಗೆ ಸಂಬಂಧಿಸಿದ್ದಾಗಿರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಸ್ವಂತ ಮನೆ, ವಾಹನ, ಕುಟುಂಬದ ಸಂತೋಷ ಅಥವಾ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿರುವ ಯಾವುದಾದರೂ ಒಂದು ಪ್ರಮುಖ ಕನಸಾಗಿರಬಹುದು. ವೃಷಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ಸ್ಥಿರವಾದ ಮನಸ್ಸು ಹೊಂದಿರುವವರು. ಯಾವುದೇ ಕೆಲಸವನ್ನು ಆತುರದಲ್ಲಿ ಮಾಡುವುದಕ್ಕಿಂತ ಯೋಚಿಸಿ, ಪರಿಶೀಲಿಸಿ, ನಿಧಾನವಾಗಿ ಮುಂದುವರಿಯಲು ಇಷ್ಟಪಡುತ್ತೀರಿ. ಇದೇ ಗುಣ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ಸಹನೆ ಮತ್ತು ನಿರಂತರ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ನಿಧಾನವಾಗಿ ಆರಂಭವಾಗುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಶುಕ್ರ ಗ್ರಹದ ಪ್ರಭಾವವನ್ನು ಜ್ಯೋತಿಷ್ಯ ಪರಂಪರೆಯಲ್ಲಿ ಶುಭಕರವಾಗಿ ಪರಿಗಣಿಸಲಾಗುತ್ತದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಶುಕ್ರನ ಅನುಕೂಲಕರ ಪ್ರಭಾವವು ಹಣಕಾಸು, ಸೌಕರ್ಯ, ಸಂಬಂಧಗಳು, ಆಕರ್ಷಣೆ ಮತ್ತು ಜೀವನದ ಸುಖ ಸಮೃದ್ಧಿಯ ವಿಚಾರಗಳಲ್ಲಿ ಉತ್ತಮ ಬೆಳವಣಿಗೆಗೆ ಕಾರಣವಾಗಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹವಿರುವಲ್ಲಿ ಧನ ಸಮೃದ್ಧಿ ಮತ್ತು ಸಂತೋಷಕ್ಕೆ ಕೊರತೆ ಇರುವುದಿಲ್ಲ ಎಂಬ ನಂಬಿಕೆಯೂ ಇದೆ. ಇದೇ ಕಾರಣದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಸುಧಾರಣೆ ಕಾಣುವ ಸಾಧ್ಯತೆ ಇದೆ. ಇದುವರೆಗೆ ಹಣದ ಕೊರತೆ, ಸಾಲದ ಒತ್ತಡ ಅಥವಾ ಅನಿರೀಕ್ಷಿತ ಖರ್ಚುಗಳಿಂದ ತೊಂದರೆ ಅನುಭವಿಸುತ್ತಿದ್ದವರಿಗೆ ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳಲು ಹೊಸ ಅವಕಾಶಗಳು ಸಿಗಬಹುದು. ವೃಷಭ ರಾಶಿಯವರೇ, ನೀವು ಇತರರಿಗೆ ಸಹಾಯ ಮಾಡುವ ಸ್ವಭಾವ ಹೊಂದಿರುವುದರಾಗಿದ್ದರೆ ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಪಡಿಸಿಕೊಂಡಿರುವ ಸಂದರ್ಭಗಳು ಇರಬಹುದು. ನೀವು ನಂಬಿದ ವ್ಯಕ್ತಿಗಳಿಂದಲೇ ನೋವು ಅನುಭವಿಸಿರುವ ಸಾಧ್ಯತೆಯೂ ಇದೆ. ನಿಮ್ಮ ಪ್ರಾಮಾಣಿಕತೆಯನ್ನು ಕೆಲವರು ದೌರ್ಬಲ್ಯವೆಂದು ತಿಳಿದುಕೊಂಡಿರಬಹುದು. ಆದರೆ ನಿಮ್ಮ ಒಳ್ಳೆಯತನ ವ್ಯರ್ಥವಾಗುವುದಿಲ್ಲ ಎಂಬುದನ್ನು ಈ ಸಮಯ ನಿಮಗೆ ನಿಧಾನವಾಗಿ ತೋರಿಸಿಕೊಡಬಹುದು. ನೀವು ಯಾರಿಗೂ ಕೆಡುಕು ಬಯಸದೆ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋಗುವ ವ್ಯಕ್ತಿಯಾಗಿದ್ದರೆ ನಿಮ್ಮ ಸತ್ಕರ್ಮಗಳ ಫಲ ನಿಮ್ಮ ಜೀವನದಲ್ಲಿ ಶುಭ ರೂಪದಲ್ಲಿ ಮರಳಬಹುದು ಎಂಬ ನಂಬಿಕೆ ಇದೆ. ಎಷ್ಟೇ ಕಷ್ಟಗಳು ಬಂದರೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದೆ ಮುಂದುವರೆದಿರುವುದೇ ನಿಮ್ಮ ದೊಡ್ಡ ಶಕ್ತಿ. ಇನ್ನು ಕೆಲವೇ ದಿನಗಳಲ್ಲಿ ನೀವು ಬಹಳ ದಿನಗಳಿಂದ ಬಯಸುತ್ತಿದ್ದ ಯಾವುದಾದರೂ ಒಂದು ಪ್ರಮುಖ ವಿಷಯದಲ್ಲಿ ಶುಭ ಸುದ್ದಿ ಕೇಳುವ ಸಾಧ್ಯತೆ ಇದೆ. ನಿಮ್ಮ ಕೈಗೆ ಹಣ ಬರಬಹುದು, ಉದ್ಯೋಗದಲ್ಲಿ ಅವಕಾಶ ಸಿಗಬಹುದು, ವ್ಯವಹಾರದಲ್ಲಿ ಹೊಸ ಗ್ರಾಹಕರು ದೊರೆಯಬಹುದು ಅಥವಾ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ನೀವು ಕೈಗೆತ್ತಿಕೊಳ್ಳುವ ಕೆಲಸಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದುವರೆಗೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿದ್ದ ಕೆಲವು ಸಮಸ್ಯೆಗಳು ನಿಧಾನವಾಗಿ ದೂರವಾಗಲು ಆರಂಭಿಸಬಹುದು. ಆದರೆ ಈ ಶುಭ ಸಮಯವನ್ನು ಸಂಪೂರ್ಣವಾಗಿ ಅನುಭವಿಸಲು ನೀವು ಒಂದು ವಿಷಯವನ್ನು ಮಾತ್ರ ಮರೆಯಬಾರದು.
ಅದು ದೇವರ ಮೇಲಿನ ನಂಬಿಕೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಒಳ್ಳೆಯ ಸ್ವಭಾವವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು. ಇನ್ನು ಒಂದು ಬಹಳ ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳೋಣ. ವೃಷಭ ರಾಶಿಯವರ ಮೇಲೆ ದೈವಕೃಪೆ ಹೆಚ್ಚಾಗುತ್ತಿದ್ದರೂ ಒಂದು ವಿಷಯದಲ್ಲಿ ಮಾತ್ರ ನೀವು ಎಚ್ಚರಿಕೆಯಿಂದ ಇರಬೇಕು. ಅದು ನಿಮ್ಮ ಸುತ್ತಲಿರುವ ಜನರನ್ನು ಅತಿಯಾಗಿ ನಂಬುವುದು. ನಿಮ್ಮ ವೈಯಕ್ತಿಕ ವಿಚಾರಗಳು, ಹಣಕಾಸಿನ ವಿಚಾರಗಳು, ಮುಂದಿನ ಯೋಜನೆಗಳು, ಕುಟುಂಬದ ವಿಚಾರಗಳು ಅಥವಾ ನೀವು ಸಾಧಿಸಬೇಕೆಂದುಕೊಂಡಿರುವ ಗುರಿಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಅಭ್ಯಾಸವಿದ್ದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರು ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದು ಭಾವಿಸಬೇಡಿ. ಕೆಲವರು ಸ್ನೇಹಿತರಂತೆ ವರ್ತಿಸಿದರೂ ನಿಮ್ಮ ಬೆಳವಣಿಗೆಯನ್ನು ಒಳಗೊಳಗೆ ಸಹಿಸಿಕೊಳ್ಳದಿರಬಹುದು. ನೀವು ಮುಂದೆ ಹೋಗುವುದನ್ನು ಇಷ್ಟಪಡದವರೂ ಇರಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುವ ಬದಲು ಸರಿಯಾದ ಸಮಯ ಬರುವವರೆಗೂ ನಿಮ್ಮ ಕೆಲಸವನ್ನು ಮೌನವಾಗಿ ಮುಂದುವರಿಸುವುದು ಉತ್ತಮ. ಕಳೆದ ಕೆಲವು ಸಮಯದಿಂದ ಕೆಲವು ಕೆಲಸಗಳು ಕೊನೆಯ ಕ್ಷಣದಲ್ಲಿ ನಿಂತು ಹೋಗುವುದು, ಯೋಜನೆಗಳು ವಿಳಂಬವಾಗುವುದು ಅಥವಾ ನಿರೀಕ್ಷಿಸದ ಫಲಿತಾಂಶ ಸಿಗದಿರುವುದು ಅನುಭವ ನಿಮಗಾಗಿದ್ದರೆ ಇನ್ನು ಮುಂದೆ ಅಂತಹ ಪರಿಸ್ಥಿತಿಗಳನ್ನು ಎದುರಿಸುವಾಗ ಆತುರ ಪಡದೆ ಕಾರಣವನ್ನು ಪರಿಶೀಲಿಸಿ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ನಕಾರಾತ್ಮಕ ವ್ಯಕ್ತಿಗಳ ಪ್ರಭಾವದಿಂದಲೂ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ವೃಷಭ ರಾಶಿಯವರು ಈ ಸಮಯದಲ್ಲಿ ವಿಶೇಷವಾಗಿ ಜಾಗರೂಕರಾಗಿರಬೇಕು. ಶುಕ್ರನ ಅನುಕೂಲಕರ ಪ್ರಭಾವದಿಂದ ಹಣದ ಅವಕಾಶಗಳು ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ಸೌಕರ್ಯಗಳ ಮೇಲೆ ಅನಗತ್ಯವಾಗಿ ಖರ್ಚು ಮಾಡುವ ಮನಸ್ಸು ಬರಬಹುದು. ನಿಮಗೆ ಇಷ್ಟವಾದ ವಸ್ತು ಕಂಡ ತಕ್ಷಣ ಖರೀದಿಸುವ ಬದಲು ಅದು ನಿಜವಾಗಿಯೂ ಅಗತ್ಯವೇ ಎಂದು 2 ಬಾರಿ ಯೋಚಿಸಿ. ಹೂಡಿಕೆ ಮಾಡುವುದಾದರೆ ಆತುರ ಪಡಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಪಡೆದು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಈ ಕೆಲವು ದಿನಗಳಲ್ಲಿ ನಿಮ್ಮ ಮಾತಿನ ಮೇಲೂ ವಿಶೇಷ ಗಮನವಿರಲಿ. ಕೋಪದಲ್ಲಿ ಹೇಳಿದ ಒಂದು ಮಾತು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ವೃಷಭ ರಾಶಿಯವರು ಸಾಮಾನ್ಯವಾಗಿ ತಮ್ಮ ನಿರ್ಧಾರದಲ್ಲಿ ಗಟ್ಟಿಯಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಇದೇ ಹಠ ಸಂಬಂಧಗಳಲ್ಲಿ ಸಮಸ್ಯೆ ಉಂಟು ಮಾಡುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ತಾಳ್ಮೆಯಿಂದ ಮಾತನಾಡುವುದು ಉತ್ತಮ. ಹಿರಿಯರಿಗೆ ಗೌರವ ನೀಡಿ, ಮಹಿಳೆಯರನ್ನು ಸನ್ಮಾನಿಸಿ, ಅಗತ್ಯ ಇರುವವರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರುವ ಸಣ್ಣ ಅವಕಾಶಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಒಂದು ದೂರವಾಣಿ ಕರೆ, ಹೊಸ ಪರಿಚಯ, ಹಿರಿಯರಿಂದ ಸಿಗುವ ಪ್ರಶಂಸೆ, ಜವಾಬ್ದಾರಿ ಅಥವಾ ಹೊಸ ಕೆಲಸದ ಅವಕಾಶ ಮುಂದೆ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆದ್ದರಿಂದ ಸಣ್ಣ ಅವಕಾಶವೆಂದು ಯಾವುದನ್ನು ತಕ್ಷಣ ತಿರಸ್ಕರಿಸಬೇಡಿ. ವೃಷಭ ರಾಶಿಯವರೇ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುವ ಸಮಯ ನಿಧಾನವಾಗಿ ಆರಂಭವಾಗುತ್ತಿದೆ. ಆದರೆ ಅದೃಷ್ಟದ ಬಾಗಿಲು ತೆರೆದರೂ ಅದರೊಳಗೆ ಹೆಜ್ಜೆ ಇಡುವುದು ನಿಮ್ಮ ಕೆಲಸ. ಈ ಅವಧಿಯಲ್ಲಿ ನೀವು ಸಣ್ಣ ಜಾಗರೂಕತೆಗಳನ್ನು ಪಾಲಿಸಿದರೆ ಉತ್ತಮ ಫಲ ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮೊದಲನೆಯದಾಗಿ ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ಅಗತ್ಯವಿಲ್ಲದ ವಸ್ತುಗಳಿಗೆ ಹಣ ಖರ್ಚು ಮಾಡಬೇಡಿ. ಯಾವುದೇ ಖರೀದಿ ಮಾಡುವ ಮೊದಲು ಅದು ನಿಜವಾಗಿಯೂ ನಿಮಗೆ ಅಗತ್ಯವಿದೆಯೇ ಎಂದು 2-3 ಬಾರಿ ಯೋಚಿಸಿ. ಎರಡನೆಯದಾಗಿ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಮನೆಯಲ್ಲಿ ತಯಾರಿಸಿದ ಆಹಾರವಾಗಲಿ ಹೊರಗಿನಿಂದ ತಂದ ಆಹಾರವಾಗಲಿ ಅದನ್ನು ಗೌರವದಿಂದ ಬಳಸಿ. ನಮ್ಮ ಸಂಪ್ರದಾಯದಲ್ಲಿ ಅನ್ನವನ್ನು ಗೌರವಿಸುವ ಮನೆಯಲ್ಲಿ ಅನ್ನಪೂರ್ಣೆ ಮತ್ತು ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ ಎಂದು ನಂಬಿಕೆ ಇದೆ. ಮೂರನೆಯದಾಗಿ ನೀವು ವಾಸಿಸುವ ಮನೆ, ವಾಹನ ಮತ್ತು ದಿನನಿತ್ಯ ಬಳಸುವ ವಸ್ತುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಮನೆಯ ಸ್ವಚ್ಛತೆ ಮತ್ತು ಸುವ್ಯವಸ್ಥೆ ಮನಸ್ಸಿಗೂ ನೆಮ್ಮದಿಯನ್ನು ನೀಡುತ್ತದೆ. ನಾಲ್ಕನೆಯದಾಗಿ ಮುಂದಿನ ಕೆಲವು ದಿನಗಳಲ್ಲಿ ಯಾರನ್ನು ನೋಯಿಸುವ ರೀತಿಯಲ್ಲಿ ಮಾತನಾಡಬೇಡಿ. ಕೋಪ, ಹಠ ಅಥವಾ ಅಹಂಕಾರದಿಂದ ಮಾತನಾಡುವುದನ್ನು ತಪ್ಪಿಸಿ. ಐದನೆಯದಾಗಿ ನಿಮ್ಮ ವೈಯಕ್ತಿಕ ಮತ್ತು ಹಣಕಾಸಿನ ವಿಚಾರಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ.
ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿಯೊಬ್ಬರು ಬರಬಹುದು ಅಥವಾ ಹೊಸ ಅವಕಾಶವೊಂದು ದೊರೆಯಬಹುದು. ಅದು ಕಚೇರಿಯಲ್ಲಿ ಮೇಲಾಧಿಕಾರಿಯಿಂದ ಸಿಗುವ ಪ್ರಶಂಸೆಯಾಗಿರಬಹುದು, ಹೊಸ ಕೆಲಸದ ಅವಕಾಶವಾಗಿರಬಹುದು, ವ್ಯವಹಾರದಲ್ಲಿ ಹೊಸ ಸಂಪರ್ಕವಾಗಿರಬಹುದು, ಅಥವಾ ನಿಮ್ಮ ಪ್ರತಿಭೆಯನ್ನು ಯಾರಾದರೂ ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸುವ ಸಂದರ್ಭವಾಗಿರಬಹುದು. ಈ ಅವಕಾಶಗಳನ್ನು ಸಣ್ಣದು ಎಂದು ನಿರ್ಲಕ್ಷಿಸಬೇಡಿ. ಇನ್ನೊಂದು ಮುಖ್ಯ ವಿಷಯ, ಮುಂದಿನ ಕೆಲವು ದಿನಗಳಲ್ಲಿ ಪರಿಚಯವಿಲ್ಲದ ವ್ಯಕ್ತಿಗಳಿಂದ ಬರುವ ಯಾವುದೇ ಉಡುಗೊರೆ, ವಸ್ತು ಅಥವಾ ಹಣಕಾಸಿನ ಆಫರ್ಗಳನ್ನು ಸ್ವೀಕರಿಸುವಾಗ ಜಾಗರೂಕರಿರಿ. ಯಾರ ಮೇಲೂ ಅತಿಯಾದ ನಂಬಿಕೆ ಇಟ್ಟುಕೊಳ್ಳಬೇಡಿ. ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವವರು ಇರಬಹುದು. ಆದ್ದರಿಂದ ನಿಮ್ಮ ಭವಿಷ್ಯದ ಯೋಜನೆಗಳು, ಆರ್ಥಿಕ ವಿಚಾರಗಳು ಮತ್ತು ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಈಗ ಕೊನೆಯದಾಗಿ, ಮುಂದಿನ 4 ದಿನಗಳ ಕಾಲ ನೀವು ಪಾಲಿಸಬೇಕಾದ ಕೆಲವು ಪ್ರಮುಖ ಸಲಹೆಗಳನ್ನು ತಿಳಿದುಕೊಳ್ಳೋಣ. ಮುಂದಿನ 4 ದಿನಗಳು ನಿಮ್ಮ ಪಾಲಿಗೆ ಬಹಳ ಮುಖ್ಯವಾಗಿರಬಹುದು. ಈ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಮನೆಯ ಹಿರಿಯರನ್ನು ಗೌರವಿಸಿ, ಮಹಿಳೆಯರಿಗೆ ಗೌರವ ನೀಡಿ, ಸಾಧ್ಯವಾದರೆ ಬಡವರಿಗೆ, ಅನಾಥರಿಗೆ ಅಥವಾ ಅಗತ್ಯ ಇರುವವರಿಗೆ ಅನ್ನ, ಬಟ್ಟೆ ಅಥವಾ ನಿಮ್ಮಿಂದ ಸಾಧ್ಯವಾದ ಸಹಾಯ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವು ಶುಭ ಸೂಚನೆಗಳು ಕಾಣಿಸಿಕೊಳ್ಳಬಹುದು. ಒಳ್ಳೆಯ ಸುದ್ದಿ, ಹೊಸ ಕೆಲಸದ ಅವಕಾಶ, ಪ್ರಶಂಸೆ, ನಿರೀಕ್ಷಿಸದ ಸಹಾಯ ಅಥವಾ ಬಹಳ ದಿನಗಳಿಂದ ಕಾಯುತ್ತಿದ್ದ ವ್ಯಕ್ತಿಯಿಂದ ಸಂಪರ್ಕ ಬಂದರೂ ಅದನ್ನು ಸಕಾರಾತ್ಮಕ ಸೂಚನೆಯಾಗಿ ಸ್ವೀಕರಿಸಿ. ಈ ಸಮಯದಲ್ಲಿ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ, ಭಕ್ತಿಯಿಂದ ದೇವರ ಪೂಜೆ ಮಾಡಿ, ಲಕ್ಷ್ಮೀದೇವಿಯನ್ನು ಸ್ಮರಿಸಿ. ಸಾಧ್ಯವಾದರೆ ಶುಕ್ರವಾರ ತುಪ್ಪದ ದೀಪ ಹಚ್ಚಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿ. ನಿಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಪ್ರಾರ್ಥಿಸಿ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಜೀವನದಲ್ಲಿ ಸದಾ ನಕಾರಾತ್ಮಕ ವ್ಯಕ್ತಿಗಳಿಂದ ಸ್ವಲ್ಪ ದೂರವಿರಿ. ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು ಅಥವಾ ಸದಾ ನಿಮ್ಮನ್ನು ನಿರುತ್ಸಾಹಗೊಳಿಸುವವರ ಮಾತಿಗೆ ಹೆಚ್ಚು ಮಹತ್ವ ಕೊಡಬೇಡಿ. ವೃಷಭ ರಾಶಿಯವರೇ, ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುವ ಸಾಧ್ಯತೆಗಳಿದೆ. ಆದರೆ ಒಂದು ವಿಷಯ ಸದಾ ನೆನಪಿಟ್ಟುಕೊಳ್ಳಿ, ಯಶಸ್ಸು ಕೇವಲ ಅದೃಷ್ಟದಿಂದ ಬರುವುದಿಲ್ಲ. ಪರಿಶ್ರಮ, ಪ್ರಾಮಾಣಿಕತೆ, ತಾಳ್ಮೆ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳೇ ಜೀವನವನ್ನು ಬದಲಾಯಿಸುತ್ತದೆ. ದೇವರ ಮೇಲಿನ ನಂಬಿಕೆ ಇರಲಿ, ಆದರೆ ನಿಮ್ಮ ಕರ್ತವ್ಯವನ್ನು ಮರೆಯಬೇಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.